ನಮಸ್ಕಾರ ಸ್ನೇಹಿತರೆ, ತನಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೂಟ್ ಹಲ್ವಾನ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 6 ಬೀಟ್ರೂಟ್ಗಳನ್ನು ತಗೊಂಡಿದ್ದೀನಿ. ಮೊದಲು ಇದನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲು ಸೈಡಲ್ಲಿ ಮುಂದ್ಗಡೆ ಸ್ವಲ್ಪ ಮತ್ತು ಹಿಂದ್ಗಡೆ ಸ್ವಲ್ಪ ಈ ಥರ ಕಟ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಇರುವಂತಹ ಸಿಪ್ಪೆನ ಸುಲ್ಕೋಬೇಕು. ಈ ಥರ ಸಿಪ್ಪೆನ ಸುಲ್ಕೊಳ್ಳಿ. ಆಲೂಗಡ್ಡೆಗೆ ಸುಲಿತೀವಲ್ಲ ಆ ಥರ ಬೀಟ್ರೂಟ್ ಮೇಲಿರುವಂತಹ ಸಿಪ್ಪೆನ ಸುಲ್ಕೋತೀನಿ. ಎಲ್ಲ ಬೀಟ್ರೂಟ್ದು ನಾನು ಈ ಥರ ಸಿಪ್ಪೆನ ಬಿಡಿಸ್ಕೊಂಡು ಇಟ್ಕೋತೀನಿ. ಈ ಥರ ನೀಟಾಗಿ ಬಿಡಿಸ್ಕೊಳ್ಳಿ. ಓಕೆ, ಎಲ್ಲ ಬೀಟ್ರೂಟನ್ನು ಬಿಡಿಸಿ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಬೀಟ್ರೂಟ್ಗಳನ್ನು ಬಿಡಿಸಿ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ತುರ್ಕೋಬೇಕಿವಾಗ. ಇದರಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೀನಿ ಕೆಳಗಡೆ. ಇದ್ರ ಒಳಗಡೆನೆ ನಾನೀಗ ತುರ್ಕೊಂಡು ಬಿಡ್ತೀನಿ. ಈ ಥರ ಬೀಟ್ರೂಟನ್ನು ಕ್ಯಾರೆಟ್ ಯಾವ ಥರ ಮಾಡ್ಕೋತೀರಾ ತುರ್ಕೋತೀವಲ್ಲ ಆ ಥರ ಇದನ್ನು ಕೂಡ ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಸಣ್ಣದಾಗಿ ಬೀಳಬೇಕು. ಎಲ್ಲ ಬೀಟ್ರೂಟ್ಗಳನ್ನು ನಾನು ತುರಿದಿಟ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ 6 ಬೀಟ್ರೂಟ್ಗಳನ್ನು ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಇವಾಗ ನೋಡಿ, ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಸ್ಟವನ್ನು ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೋಬೇಕು. ಕೆಳಗಡೆ ಸ್ವಲ್ಪ ತುಪ್ಪವನ್ನು ಹಚ್ಚಿದ್ನಲ್ಲ, ತಳ ಹಿಡಿಯೋದಿಲ್ಲ. ಸ್ವಲ್ಪ ತಾದ್ಮೇಲೆ ಹಾಗೆ ನಾವು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ತುಪ್ಪವನ್ನು ಹಾಕ್ತಾ ಹುರ್ಕೋಬೇಕಾಗತ್ತೆ. ಜಾಸ್ತಿ ಹೊತ್ತು ಬಿಡಬಾರ್ದು, ಹಾಗೆ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಇಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಬರೀ ಬೀಟ್ರೂಟು ಮತ್ತು ಬೆಲ್ಲ ಮತ್ತು ತುಪ್ಪ ಈ 3 ವಸ್ತುಗಳನ್ನು ಮಾತ್ರ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಹಲ್ವಾ ಇದು. ನೋಡಿ, ಒಂದು ಅರ್ಧ ಹುರಿದ ಮೇಲೆ ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಮತ್ತೆ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೆ ತಳ ಸ್ವಲ್ಪ ಹಿಡ್ಕೊಂಡಿದೆ. ಹಾಗೆ ನೀಟಾಗಿ ಹುರ್ಕೋತಾ ಇರಬೇಕು. ಇವಾಗ ಇದು ಇಷ್ಟಿದೆಯಲ್ಲ, ಪೂರ್ತಿಯಾಗಿ ಹುರ್ಕೊಂಡ್ಮೇಲೆ ಇದು ಅರ್ಧದಷ್ಟು ಆಗುತ್ತೆ. ನೀಟಾಗಿ ಹುರ್ಕೊಂಡ್ಮೇಲೆ ಬೀಟ್ರೂಟ್ ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ದಿ ಫ್ರೆಂಡ್ಸ್. ಇದು ರಕ್ತ ಕೂಡ ಕೂಡುತ್ತೆ ನಮಗಿದು. ಹಾಗಾಗಿ ಈ ಥರ ಬೆಲ್ಲ ಮತ್ತು ಬೀಟ್ರೂಟನ್ನು ಮಿಕ್ಸ್ ಮಾಡಿ ನೀವು ಹಲ್ವಾನ ರೆಡಿ ಮಾಡ್ಕೊಳ್ಳಿ. 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನೀಗ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋತೀನಿ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ 1 ಕಪ್ಪಲ್ಲಿ. ಪುಡಿ ಬೆಲ್ಲವನ್ನು ಯೂಸ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಹುರ್ಕೊಂಡಿದ್ನಲ್ಲ, ಅದಾದಮೇಲೆ ಇವಾಗ ಬೆಲ್ಲವನ್ನು ಹಾಕ್ತಿದ್ದೀನಿ. ಕಂಪ್ಲೀಟಾಗಿ ಹುರಿದ ಮೇಲೆ ಅರ್ಧ ಹುರಿದ ಮೇಲೆ ತುಪ್ಪನ ಆ್ಯಡ್ ಮಾಡಿಕೊಂಡೆ. ಇವಾಗ ಬೆಲ್ಲವನ್ನು ಹಾಕಿದ್ದೀನಿ. ನೋಡಿ, ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಬಿಟ್ಕೋತಿದೆ. ಅದು ನೋಡ್ತಾ ಇರ್ಬೋದು. ಬೆಲ್ಲ ಆ್ಯಡ್ ಮಾಡಿದ ಮೇಲೆ ಈ ಥರ ಆಗಿದೆ, ನೀರಾಗಿದೆ. ಇವಾಗ ಒಂದು ಸ್ವಲ್ಪ ಹುರ್ಕೋಬೇಕು. ಒಂದು 5 ನಿಮಿಷ ಹುರ್ಕೊಳ್ಳಿ ಬೆಲ್ಲ ಹಾಕಿದ ಮೇಲೆ. ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಫ್ರೆಂಡ್ಸ್. ಹಾಗೆ ಜಾಸ್ತಿ ಸಾಮಗ್ರಿ ಕೂಡ ಬೇಕಾಗೋದಿಲ್ಲ ಇದನ್ನು ಮಾಡಲಿಕ್ಕೆ. ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಯೂಸ್ ಮಾಡಿ ಮಾಡುವಂತಹ ರೆಸಿಪಿ ಇದು. ನೋಡಿ, ನೀಟಾಗಿ ಹುರ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ಇದಕ್ಕೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಏನೂ ಹಾಕಿಲ್ಲ, ಬರೀ ಬೀಟ್ರೂಟು, ತುಪ್ಪ ಮತ್ತು ಬೆಲ್ಲವನ್ನು ಯೂಸ್ ಮಾಡಿ ಆರೋಗ್ಯಕರವಾದ ಬೀಟ್ರೂಟನ್ನು ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸ್ಟ್ರಕ್ಚರ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ನೋಡಿ, ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ರುಚಿಯಾದ ಆರೋಗ್ಯಕರವಾದ ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.